ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್, ಅಮೆರಿಕ, ಇಸ್ರೇಲ್ ವಾರ್ ಎಫೆಕ್ಟ್ನಿಂದ ಪೆಟ್ರೋಲ್ ಸಿಗಲ್ಲ ಅನ್ನುವಂತಹ ವದಂತಿ ಈಗ ಸೃಷ್ಟಿಯಾಗಿದೆ. ಹಾಗಾಗಿ ಜನರೆಲ್ಲರೂ ಕೂಡ ಆತಂಕಗೊಂಡಿದ್ದಾರೆ. ಕೊಳ್ಳೇಗಾಲದಲ್ಲಿ ಪೆಟ್ರೋಲ್ಗೆ ಮುಗಿಬಿದ್ದಿದ್ದಾರೆ ಜನರು. ಚಾಮರಾಜನಗರದ ಕೊಳ್ಳೇಗಾಲ ಪಟ್ಟಣದಲ್ಲಿ ಆಗಿರುವಂತಹ ಘಟನೆ ಇದು. ಅಂದರೆ ಪೆಟ್ರೋಲ್ ಬಂಕ್ಗಳಿಗೆ ಬೈಕ್ ಸವಾರರು ಮುಗಿಬಿದ್ದಿದ್ದಾರೆ. ಗ್ಯಾಸ್ ರೀತಿ ಪೆಟ್ರೋಲ್ಗೂ ಸಮಸ್ಯೆ ಸೃಷ್ಟಿಯಾಗುತ್ತೆ ಅನ್ನುವಂತಹ ವದಂತಿಗಳು ಈಗ ಎಲ್ಲೆಡೆ ಹರಿದಾಡ್ತಾ ಇದೆ. ಈಗ ಗ್ಯಾಸ್ ಸಿಲಿಂಡರ್ ಅಭಾವದಿಂದ ಸಾಕಷ್ಟು ಜನ ಸಮಸ್ಯೆಯನ್ನ ಅನುಭವಿಸಿದ್ರು. ಹಾಗಾಗಿ ಗ್ಯಾಸ್ ಸ್ಟಾಕ್ ಯಾವ ರೀತಿ ಇಲ್ಲದೆ ಸಪ್ಲೈ ಆಗ್ತಾ ಇರಲಿಲ್ಲ. ಅದೇ ರೀತಿ ಇನ್ನು ಮುಂದೆ ಪೆಟ್ರೋಲ್ಗೂ ಕೂಡ ಸಮಸ್ಯೆ ಆಗತ್ತೆ ಅಂತ ಹೇಳಿ ಈ ರೀತಿ ಜನರು ಪೆಟ್ರೋಲ್ ಬಂಕ್ ಮುಂದೆ ಮುಗಿಬಿದ್ದಿದ್ದಾರೆ. ಇರಾನ್, ಇಸ್ರೇಲ್ ವಾರ್ನ ಎಫೆಕ್ಟ್ನಿಂದಾಗಿ ಪೆಟ್ರೋಲ್ ಅನ್ನ ಖರೀದಿಸೋದಕ್ಕೆ ಸದ್ಯ ವಾಹನ ಸವಾರರು ಮುಂದಾಗಿರುವಂಥದ್ದು. ಪೆಟ್ರೋಲ್ ಸಿಗಲ್ಲ ಅಂತ ಹೇಳಿ ಈ ಸುದ್ದಿಯನ್ನ ಕೇಳಿದ ತಕ್ಷಣ ಈ ರೀತಿಯಾಗಿ ನಿರ್ಧಾರವನ್ನು ಮಾಡಿದ್ದಾರೆ. ಚಾಮರಾಜನಗರದ ಕೊಳ್ಳೇಗಾಲ ಪಟ್ಟಣದ ಹಲವು ಬಂಕ್ಗಳಿಗೆ ಸವಾರರು ಯಾವ ರೀತಿಯಾಗಿ ಸಾಲುಗಟ್ಟಿ ನಿಂತಿದ್ದಾರೆ ಅನ್ನುವಂತಹ ದೃಶ್ಯವನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಗ್ಯಾಸ್ ರೀತಿ ಪೆಟ್ರೋಲ್ಗೂ ಸಮಸ್ಯೆ ಆಗುತ್ತೆ ಅನ್ನೋದಾಗಿ ಈಗ ಸವಾರರು ಖರೀದಿಗೆ ಮುಗಿಬಿದ್ದಿದ್ದಾರೆ. ಪೆಟ್ರೋಲ್ ಸಿಗಲಿದೆ ಅಂತ ಹೇಳಿ ಬಂಕ್ ಸಿಬ್ಬಂದಿ ಹೇಳಿದ್ರೂ ಕೂಡ ಆ ಮಾತನ್ನು ನಂಬದೆ ಪೆಟ್ರೋಲ್ ಅನ್ನ ಖರೀದಿ ಮಾಡೋದಕ್ಕೆ ಈಗ ಜನರು ಮುಂದಾಗಿದ್ದಾರೆ. ಮಧ್ಯಪ್ರಾಚ್ಯ ಯುದ್ಧ ತೀವ್ರಗೊಂಡು ಕಚ್ಚಾ ತೈಲದ ಬೆಲೆ ಗಗನಕ್ಕೇರಿದ ಬೆನ್ನಲ್ಲೇ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು ಪ್ರೀಮಿಯಂ ಪೆಟ್ರೋಲ್ ದರವನ್ನು ಈಗ ಲೀಟರ್ಗೆ ₹2ನಿಂದ ₹2.35ವರೆಗೂ ಕೂಡ ಮತ್ತೆ ಕೈಗಾರಿಕಾ ಡೀಸೆಲ್ ದರವನ್ನು ₹22 ಹೆಚ್ಚಳ ಮಾಡಿದೆ. ಆದರೆ ಸಾಮಾನ್ಯ ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಗಳು ಮಾಡಿಲ್ಲ. ಇತ್ತೀಚೆಗೆ ಗೃಹ ಬಳಕೆ LPG ಸಿಲಿಂಡರ್ ದರವನ್ನು ಕೂಡ ₹50 ಹಾಗೆ ವಾಣಿಜ್ಯ ಸಿಲಿಂಡರ್ ಬೆಲೆಗೆ ₹115 ಹೆಚ್ಚಳವನ್ನು ಮಾಡಲಾಗಿತ್ತು. ಹೆಚ್ಚಳ ಮಾಡಿದಂಥ ಬೆನ್ನಲ್ಲೇ ತೈಲ ಕಂಪನಿಗಳು ಕೂಡ ಹೆಚ್ಚಳವನ್ನ ಮಾಡಿದೆ. ಹಾಗಾಗಿ ಜನರು ವದಂತಿಗಳನ್ನ ನಂಬಿ ಈಗ ಪೆಟ್ರೋಲ್ ಬಂಕ್ನ ಮುಂದೆ ಈ ರೀತಿಯಾಗಿ ಸೇರಿದ್ದಾರೆ.